ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ಬ್ಲಾಗ್ ಶುರು ಮಾಡ್ತಾ ಇದ್ದೀನಿ. ತುಂಬ ದಿನ ಆಯಿತು, ತುಂಬ ದಿನಗಳು ಒಂದು ವಾರದ ಮೇಲೆ ಆಗೋಯಿತು ನಾನು ವೀಡಿಯೋಗಳನ್ನ ಅಪ್ಲೋಡ್ ಮಾಡ್ದಲ್ಲೇ. ಸೊ ಯಾಕೆ ಅಂತಂದರೆ ನನಗೆ ಸ್ವಲ್ಪ ಹೆಲ್ತ್ ಇಶ್ಯೂ ಇತ್ತು. ಆದ್ದರಿಂದ ನನಗೆ ಬ್ಲಾಗ್ಗಳನ್ನ ಹಾಕೋದಕ್ಕಾಗಲಿಲ್ಲ ಆ್ಯಂಡ್ ಸ್ವಲ್ಪ ಬ್ಯುಸಿ ಆಗಿಬಿಟ್ಟಿದ್ದೀನಿ. ನೀವೆಲ್ರಿಗೂ ಸ್ವಲ್ಪನಲ್ಲೇ ವಿಚಾರಗಳಲ್ಲೇ ಅಥವಾ ಬ್ಲಾಗ್ ನೋಡ್ತಾಯಿದ್ರು ಎಷ್ಟೋ ಜನರಿಗೆ ಕ್ಲೂ ಸಿಕ್ಬಿಡುತ್ತೆ. ಇನ್ನು ಇವತ್ತು ಹೊರಗಡೆ ಹೋಗ್ತಾಯಿದ್ದೀವಿ. ಎಲ್ಲಿಗೆ ಹೋಗ್ತಾಯಿದ್ದೀವಿ ಏನು ಎತ್ತ ಅನ್ನೋದು ಇವತ್ತಿನ ಬ್ಲಾಗಲ್ಲಿರುತ್ತೆ. ಬೆಳಗ್ಗೆನೇ ಎದ್ದು ಬೇಗ ಪೂಜೆ ಎಲ್ಲ ಮುಗಿಸಿ ಹೊರಡ್ತಾ ಇದ್ದೀವಿ. ಇವತ್ತು ದೇವಸ್ಥಾನಕ್ಕೆ ಹೋಗೋ ಪ್ಲ್ಯಾನು. ದೇವಸ್ಥಾನಕ್ಕೆ ಏನು ಎತ್ತ ಅನ್ನೋದು ಅಂದರೆ ಆ ದೇವ್ರ ಹೆಸರು ಹೇಳ್ತಿದ್ದಂಗೆ ನಿಮ್ಮೆಲ್ಲರಿಗೂ ಗೊತ್ತಾಗ್ಬಿಡುತ್ತೆ. ಆಲ್ರೆಡಿ ನಾನು ಪ್ರೆಗ್ನೆಂಟ್ ಇರುವಾಗ ಖುಷಿಮಾ 3.5 ತಿಂಗಳು ನನ್ನ ಹೊಟ್ಟೆಲಿದ್ಲು. ಆ ಟೈಮ್ನಲ್ಲಿ ದೇವಸ್ಥಾನಕ್ಕೆ ಹೋಗಿ ಬಂದಿದ್ವಿ. ಇವಾಗ ಮತ್ತೆ ಹೋಗ್ತಾ ಇದ್ದೀವಿ. ಸೊ ಒಂದು ಒಳ್ಳೆಯ ಕಾರ್ಯ ಮಾಡೋಕ್ಕೂ ಮುಂಚೆ ಇಲ್ಲಿಗೆ ಹೋಗಿ ಬರಬೇಕು ಅನ್ನೋದು ತುಂಬ ದಿನಗಳಿಂದ ಪ್ಲ್ಯಾನ್ ಇತ್ತು. ಮನೆ ದೇವ್ರಿಗಂತೂ ಹೋಗ್ಬಿಟ್ಟು ಬಂದ್ವಿ. ಆದರೆ ಇಲ್ಲಿಗೂ ಹೋಗಬೇಕು ಅನ್ನೋದಿತ್ತು, ಒಂದು ಒಳ್ಳೆಯ ಕೆಲಸ ನಡೆಯೋಕ್ಕೂ ಮುಂಚೆ ಅಂತ. ಅದೇ ನಾನು ಹೇಳ್ದಂಗೆ ನಿಮ್ಮೆಲ್ರಿಗೂ ಗೊತ್ತಾಗ್ಬಿಡತ್ತೆ. ಏನು ದೇವ್ರ ಹೆಸರು ಹೇಳ್ತಿದ್ದ ಹಾಗೇನೆ. ಇನ್ನು ಹೊರಡೋಕ್ಕೂ ಮುಂಚೆ ನಾನು ತಿಂಡಿಗೆ ಏನು ಮಾಡೋಣ ಅಂತ ಸೋಮಂದರು ಹೊರಗಡೆ ಎಲ್ಲರೂ ತಿಂದ್ಬಿಡೋಣ ನಿಖಿತಾ ಅಂತ ಹೇಳಿದ್ರು. ಆಮೇಲೆ ನಾನು ಇಲ್ಲ ಒಂದೇ ಒಂದು ನಿಮಿಷ ಅವಲಕ್ಕಿ ತಿಂದ್ಬಿಡೋಣ, ಅವಲಕ್ಕಿ ಮಾಡಿಬಿಡ್ತೀನಿ ಸೋಮ್ ಬೇಗ ಒಗ್ಗರಣೆ ಮಾಡಿಬಿಟ್ಟು ಆಮೇಲೆ ತಿಂದ್ಬಿಟ್ಟು ಹೊರಟ್ಬಿಡೋಣ. ಇನ್ನೇನು ಮತ್ತೆ ಎಲ್ಲೂ ಕಾರ್ ನಿಲ್ಲಿಸೋದು, ಅಲ್ಲಿಗೆ ತಿಂಡಿಗೆ ಅದು ಇದು ಕಾಫಿ ಇನ್ನಷ್ಟರಲ್ಲೇ ಅಲ್ಲೇ ಅರ್ಧ ಗಂಟೆ 1 ಅವರ್ ಆಗಿಬಿಡುತ್ತೆ. ಆದ್ದರಿಂದ ಪಟ ಒಗ್ಗರಣೆ ಮಾಡೋದು ಎಷ್ಟೊತ್ತಲ್ವಾ. ಅವಲಕ್ಕಿ ಒಂದು ಸ್ವಲ್ಪ ನೆನೆ ಹಾಕ್ಬಿಟ್ಟು ಅದಕ್ಕೊಂದು ಈರುಳ್ಳಿ ಕಟ್ ಮಾಡಿ, ಮೆಣಸಿನ್ಕಾಯಿ, ಕರಿಬೇವು ಒಗ್ಗರಣೆ ಮಾಡಿಬಿಟ್ಟು ಒಂಚೂರು ಅರಿಶಿನ ಉಪ್ಪು ಒಂದು ಟೊಮೊಟೊ ಹಾಕ್ಬಿಟ್ರೆ ಆಗೋಗ್ಬಿಡುತ್ತೆ. ಸೊ ಒಂಚೂರು ಕಾಯಿ ತುರಿ ಹಾಕ್ಬಿಟ್ಟು ಪಟ ಅಂತ ಮಾಡಿಬಿಟ್ಟೆ ಬಿಸಿ. ಅಂದರೆ ಖುಷಿಮಾನು ಏನಾದ್ರು ಒಂದು ಸ್ವಲ್ಪ ಅವಲಕ್ಕಿ ಅಂದರೆ ಮೆತ್ತಗೆ ಮಾಡಿಬಿಟ್ರೆ ತಿಂತಾಳೆ ಅಂತ ಹೇಳಿ. ಆದರೆ ಅವಳೇನು ತಿನ್ನೋದಕ್ಕಾಗಲಿಲ್ಲ. ಆದರೆ ಒಂದು ಸ್ವಲ್ಪ ಅಂದರೆ ಸೋಮ್ಗೆ ಏನು ಪ್ಲೇಟಿಗೆ ಹಾಕ್ಕೊಟ್ಬಿಟ್ಟು ನನಗೂ ಎಲ್ಲರೂ ಈ ಹೊರಡೋ ಟೈಮ್ನಲ್ಲಿ ಹೊಟ್ಟೆ ನಿಜವಾಗ್ಲೂ ಹಸ್ವಾಗಲ್ಲ. ಆನ್ ದ ವೇ ಹೋಗ್ತಾ ಹಸ್ವಾಗುತ್ತೆ ಆ್ಯಕ್ಚುಲಿ. ಆದರೆ ಅದೇ ಟೈಮ್ ಇಲ್ಲ ಅಂತ ಹೇಳ್ಕೊಂಡು ಈ ಥರ ಮಾಡಿದೆ. ಅದಕ್ಕೆ ಏನು ಮಾಡಿಬಿಟ್ಟೆ, ನಾನು ಎಷ್ಟು ಸಾಧ್ಯ ಹೋಗುತ್ತೋ ಅಷ್ಟನ್ನು ಮಾತ್ರ ತಿಂದು ಇನ್ನು ಮಿಕ್ಕಿದ್ನೆಲ್ಲ ಒಂದು ಬಾಕ್ಸಿಗೆ ಹಾಕ್ಕೊಂಬಿಟ್ಟೆ. ಖುಷಿಮಾ ಏನಾದ್ರು ಹೋಗ್ತಾ ಏನಾದ್ರು ತಿನ್ಬೋದೇನೋ ಅಂತ ಅಂದ್ಕೊಂಡು ಆ ಥರ ಪ್ಲ್ಯಾನು ಮಾಡಿಕೊಂಡು ಬಾಕ್ಸಿಗೆ, ಆಮೇಲೆ ಅವಳಿಗೆ ಏನೇನು ಬೇಕು ನೀರಾಗಿರ್ಬೋದು ಪ್ರತಿಯೊಂದೂ ಎಲ್ಲ ರೆಡಿ ಮಾಡಿ ತೊಗೊಂಡಿದ್ದೀನಿ. ಆಲ್ಮೋಸ್ಟ್ ಇಲ್ಲಿಂದ ಬಂದು ನಮಗೆ ಒಂದು 3.5 ಅವರ್ಸು ಟೈಮ್ ತೋರಿಸ್ತಾಯಿತ್ತು. ಅಂದರೆ ನಮ್ಮ ಜರ್ನಿ ಇಲ್ಲಿಂದ ಅಲ್ಲಿಗೆ ಹೋಗಬೇಕು ಅಂತ ಅಂದರೆ 3.5 ಅಂದರೆ ನಾವು ಹೊರಡೋದು 10:30 ಆಯಿತು. ಯಾಕೆಂತಂದ್ರೆ ರಾಹುಕಾಲ ಇತ್ತು. ಅದರಿಂದ ಅದೆಲ್ಲ ಮುಗಿಸ್ಕೊಂಡು ಹೊರಡೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ದು. ಅದಕ್ಕೋಸ್ಕರನೇ ತಿಂಡಿನೂ ಕೂಡ ಮಾಡಿದ್ದು. ಇನ್ನು ನಾವಿವತ್ತು ಎಲ್ಲಿಗೆ ಹೊರಡ್ತಾ ಇರೋದು ಅಂತಂದರೆ ಭೂವರಾಹಸ್ವಾಮಿ ದೇವಸ್ಥಾನ. ಸೊ ನಾನು ಆವಾಗಲೇ ಹೇಳಿದೆ ಭೂವರಾಹಸ್ವಾಮಿ ದೇವಸ್ಥಾನ ಅಂತ ಹೇಳ್ತಿದ್ದೆ. ಎಷ್ಟೋ ಜನ ಕಂಡಿಡ್ಬಿಡ್ತೀರಾ. ಹಾಗೆ ನಮ್ಮ ಮನೆ ದೇವ್ರ ದೇವಸ್ಥಾನಕ್ಕೆ ಹೋದಾಗಲೂ ಕೂಡ ಎಷ್ಟೊಂದು ಜನ ಹೇಳಿದ್ರಿ, ನಿಖಿತಾ ಖಂಡಿತ ನೀವು ಮನೆ ಕಟ್ಟಿಸ್ತೀರಾ, ಒಳ್ಳೆಯ ವಿಚಾರ ಶುಭ ಕಾರ್ಯ ಅಂತಂದರೆ ಮನೆ ಕಟ್ಟಿಸ್ತೀರಾ ಅದಕ್ಕೋಸ್ಕರ ಅಂತ ಹೇಳ್ಬಿಟ್ಟು. ಎಸ್, ನಾವು ಮನೆ ಕಟ್ಟಿಸ್ಬೇಕು ಅಂತೆಲ್ಲ ಡಿಸೈಡ್ ಮಾಡಾಗಿದೆ. ನಿಮ್ಮೆಲ್ರಿಗೂ ಗೊತ್ತಿರೋ ಹಾಗೆ 1-2 ವರ್ಷ ಆಯಿತು ನಾವು ಸೈಟ್ ತೊಗೊಂಡು ಒಂದು ಸ್ವಲ್ಪ ದಿನ ಆದಮೇಲೆ ಮತ್ತೆ ಇವಾಗ ಆಯ್ತಲ್ಲ 2 ವರ್ಷ ಆಯ್ತಲ್ಲ. ಸೊ ಮನೆ ಕನ್ಸ್ಟ್ರಕ್ಷನ್ ಮಾಡೋಣ ಅಂತ. ಎಷ್ಟು ದಿನ ಅಂತ ಒಂದು ಬಾಡಿಗೆ ಮನೆಯಲ್ಲೇ ಇರೋದು ಅಲ್ವಾ. ಸೊ ಅದಕ್ಕೆ ಶುರು ಮಾಡೋಣ ಅಂತ. ಶುರು ಮಾಡೋಕ್ಕೂ ಮುಂಚೆ ಭೂವರಾಹಸ್ವಾಮಿ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬಂದರೆ ಒಂಥರ ನಮಗೂ ಮನಸ್ಸಿಗೆ ಸಮಾಧಾನ. ಅಲ್ಲಿ ಮಣ್ಣು ಅದೆಲ್ಲ ಪೂಜೆ ಮಾಡಿಸ್ಕೊಬಂದರೆ ಒಳ್ಳೆಯದು ಅಂತೆಲ್ಲ ಹೇಳ್ತಾರೆ. ನಾನು ಒಂದು ಸರಿ ಹೋಗಿ ಬಂದಿದ್ದೆ, ಅದೇ ಆವಾಗಲೇ ಹೇಳ್ದಂಗೆ. ಸೊ ಇವತ್ತು ಹೋಗಿ ಬರುವ ಅಂತೇಳಿ ಓಡ್ತಾ ಇದ್ದೀನಿ. ರಕ್ಷಿತೇನು ಬರಲಿಲ್ಲ, ಅವಾಗ ಕಾಲೇಜಿಗೆ ಹೋಗ್ತೀನಿ ಅಂತ ಹೇಳಿ ಹೋಗಿದ್ದ. ಇನ್ನು ಇದು ಸಡನ್ ಪ್ಲ್ಯಾನ್ ಆ್ಯಕ್ಚುಲಿ. ಆದ್ದರಿಂದ ಇನ್ನು ನಾವು ಈ ಪಾಂಡವಪುರ ಬರುತ್ತಲ್ಲ ಆ ರೂಟಿಂದ ಹೊರಡ್ತಾ ಇದ್ದೀವಿ. ಅಲ್ಲ ಆನ್ ದ ವೇ ಹೋಗ್ತಾ ಖುಷಿಮಾ ಹಸುಗಳಿಗೆ ಯಾವಾಗಲೂ ಅಷ್ಟೇ ಹಸುಗಳಿಗೆ ಅಂತಂದರೆ ಏನು ಬಾಳೆಹಣ್ಣೆಲ್ಲ ಕೊಡಬೇಕು. ಆದ್ದರಿಂದ ಅಲ್ಲೇ ಹಿಂದೆನೇ ಇದ್ದಾಗೆ 1-2 ಕೆಜಿನೋ 1 ಕೆಜಿನೋ ಬಾಳೆಹಣ್ಣು ತಗೊಂಡು ಅಲ್ಲಿ ಅಪ್ಪ ಮಗಳು ಇಬ್ಬರೂ ಹೋಗಿ ಹಸು ಸಾಕಿರ್ತಾರಲ್ಲ, ಇಲ್ಲಿ ನಮ್ಮನೆ ಹತ್ರ ಎಲ್ಲ ಅಪಾರ್ಟ್ಮೆಂಟ್ ಮುಂದೆನೇ ಹಸುಗಳೆಲ್ಲ ಆ ಕಡೆ ಈ ಕಡೆ ಸಾಕ್ಕೊಂಡಿರ್ತಾರಲ್ಲ, ಹೋಗ್ತಾ ಇದ್ದರೆ ಅವರು ಬಾಳೆಹಣ್ಣ ಮನೇಲಿದ್ದರೆ ತೊಗೊಂಡೋಗಿ ಕೊಡ್ತಾರೆ. ಇಲ್ಲಿ ಹಂಗಲ್ಲ, ಸಾಕಿರೋ ಹಸುಗಳೇ ಇದ್ವು. ಅವ್ರಿಗೆ ಕಾಣಿಸಿದ್ವಿ ಕಾರ್ ಓಡಿಸ್ಬೇಕಾದ್ರೆ ಲೈನಕ್ಕೆ.
ಸರಿ ಅಂತ ಹೇಳ್ಬಿಟ್ಟು ಅಪ್ಪ ಮಗಳು ಇಬ್ಬರೂ ಹೋಗಿ ಹಸಿಗೆ ಏನು ಬಾಳೆಹಣ್ಣು ಕೊಡ್ತಾವ್ರೆ. ಅವರು ಆ ಮನೆ ಓನರ್ಗಳೆಲ್ಲ ನೋಡ್ತಾಯಿದ್ರು, ಇದೇನಪ್ಪ ಇವರು ಹಿಂಗೆ ಬಂದ್ಬಿಟ್ಟು ಕಾರಲ್ಲಿ ಇಟ್ಬಿಟ್ಟು ಹಿಂಗೆ ಬಾಳೆಹಣ್ಣು ಕೊಡ್ತವ್ರೆ ಅಂತ ಹೇಳ್ಕೊಂಡು, ನಾನು ರೀ ಯಾಕ್ರಿ ಅಲ್ಲೇ ದೇವಸ್ಥಾನದ ಹತ್ರನೂ ಎಲ್ಲರದ್ದು ಏನು ಹಸುಗಳಿದ್ರೆ ಬಾಳೆಹಣ್ಣು ಕೊಡ್ಬೋದು ರೀ ಅಂತ ಹೇಳ್ತಾಯಿದ್ದೆ. ಅವ್ರಿಗೇನೋ ಒಂಥರ ಖುಷಿ. ನಾನು ಒಂದು ಬಾಳೆಹಣ್ಣು ತಿಂದಿದ್ದೆ. ಆಮೇಲೆ ಸಿಪ್ಪೆ ಕೊಡ್ತೀನಿ ರೀ ಅಂತಂದರೆ ಸಿಪ್ಪೆ ಎಲ್ಲ ಕೊಡೋದೆಲ್ಲ ಸೋಮ್ಗೆ ಇಷ್ಟ ಆಗೋದಿಲ್ಲ, ಬರೀ ಬಾಳೆಹಣ್ಣೆ ತೊಗೊಂಡೋಗಿ ಕೊಡಬೇಕು ಅಂತ ಹೇಳ್ತಾರೆ. ಸರಿ ಏನೋ ನಿಮ್ಗೇನು ಇಷ್ಟ ಅನಿಸುತ್ತೋ ಏನು ಅನಿಸುತ್ತೋ ಆ ಥರ ಮಾಡಿ ಅಂತ. ಇನ್ನು ದೇವಸ್ಥಾನಕ್ಕೆ ಹೋದ್ವಿ. ದೇವಸ್ಥಾನಕ್ಕೆ ಹೋಗ್ತಿದ್ದಂಗೆ ಅಲ್ಲಿ ಕೆಲವರಿಗೆ ಹೊಸಬ್ರು ಇರ್ತಾರಲ್ಲ, ಅವ್ರಿಗೆ ಗೊತ್ತಾಗ್ಲಿಕ್ಕಿಲ್ಲ ಇಲ್ಲಿ ಏನೇನು ಪೂಜೆ ಮಾಡಬೇಕಂತ. ಅದನ್ನು ನಮ್ಗೆ ಕೆಲವ್ರು ತಿಳಿಸ್ಕೊಡ್ತಾರೆ. ನೀವು ಮನೆ ಕಟ್ತಿದ್ರೆ ಕೆಳಗಡೆ ಫೌಂಡೇಶನ್ ಆಗಿದೆ ಅಂದರೆ ಮಾತ್ರ ಇಟ್ಕೆ ತಗೋಬೇಕು. ಫೌಂಡೇಶನ್ ಏನಾಗಿಲ್ಲ, ಜಮೀನು ಐತೆ, ಜಮೀನಿದ್ದು ಮನೆ ಕಟ್ಟಕ್ಕಾಗ್ತಿಲ್ಲ ಅಂದರೆ 3 ಅಡಿ ಮಣ್ಣು ತಗೋಬೇಕು. ದೇವಸ್ಥಾನ ಬಲ್ಭಾಗದಲ್ಲಿ ನಾನು ಕವರ್ ಕೊಡ್ತೀನಿ. ಆ ಕವರ್ ಅಡಿಕೆ ದೇವಸ್ಥಾನ ಬಲ್ಭಾಗದಲ್ಲಿ ಕುಬೇರ ಮೂಲೆಯಲ್ಲಿ ಮಣ್ಣು ಇರುತ್ತೆ. ನೀವೇ ನಿಮ್ಮ ಕೈಯಾರನೇ ಮಣ್ಣನ್ನು ತಗೋಬೇಕು. ಮಣ್ಣನ್ನು ತಗೊಂಡು ದೇವಸ್ಥಾನ ಸುತ್ತ ಕಂಪಲ್ಸರಿ 11 ರೌಂಡ್ ಹೊಡಿಲೇಬೇಕಿರಿ ಮಾತ್ರ. 11 ರೌಂಡ್ ಹೊಡೆದು ಒಳಗಡೆ 500 ರೂಪಾಯಿ ಕೊಟ್ಟರು ಅಂದರೆ 500 ನಿಮ್ಮ ಹೆಸರು ರಚನೆ ಮಾಡಿ ಆ ಮಣ್ಣನ್ನು ವಾಪಸ್ ನಿಮಗೆ ಕೊಡ್ತಾರೆ. ಅದನ್ನ ಕೊಟ್ಟಿದ್ದ ಮಣ್ಣನ್ನು ಮನೆಗೆ ತಗೋಬಿಟ್ಟು 3 ಅಡಿ ಮಣ್ಣು ಫೌಂಡೇಶನ್ ಆಗಿ ಮನೆ ಕಟ್ಟಿದ್ದೀನಿ ಅನ್ನೋದಾದ್ರೆ ಮಾತ್ರ 5 ಅಡಿ ತಗೋಬೇಕು. ಯಾಕೆಂದರೆ ನಿಮ್ಗೆ 2 ಅಡಿ ಮಣ್ಣನ್ನು ಕೆಳಗಡೆ ಫೌಂಡೇಶನ್ ಆಗೋಕ್ಕೆ ಜಾಗಕ್ಕೆ ಕೊಡಬೇಕು, ಯೂಸ್ ಮಾಡ್ಕೊಳ್ಳೋಕ್ಕೆ. 3 ಅಡಿ ಮಣ್ಣನ್ನು ಮಾತ್ರ ಒಂದು ವೈಟ್ ಬಟ್ಟೆ ತೊಳೆದು ಅಷ್ಟು ಬಟ್ಟೆ ಮಾಡಿ ಆ ಮಣ್ಣನ್ನು ದೇವ್ರ ಮನೇಲಿ ಇಟ್ಟು ಪೂಜೆ ಮಾಡಬೇಕು. ಒಳಗಡೆ ವಿಗ್ರಹ ಯಾವ ಥರ ಇದೆ ಅದೇ ಥರದ್ದು ಫ್ರೀಯಾಗಿ ಫೋಟೋ ಕೊಡ್ತಾರೆ. ಫೋಟೋ ಮುಂದೆನೇ ಇಟ್ಟು ನೀವು ಪೂಜೆ ಮಾಡಬೇಕು. ನಿಮ್ಮದು ಮನೆಯದು ಕೆಲಸ ಎಲ್ಲ ಆಯಿತು, ಗ್ರೂಪ್ ರೈಸ್ ಎಲ್ಲ ಆಯಿತು ಅಂದಮೇಲೆ ಮತ್ತೊಂದು ಸತಿ ತಳಗೆ ಬಂದು ಕಾಯಿ ಹಚ್ಕೊಂಡು ಪೂಜೆ ಮಾಡ್ಕೊಂಡು ಹೋಗ್ಬಿಟ್ಟು ಆ ಮಣ್ಣನ್ನು ನೀವು ತುಳಸಿಗಟ್ಟೆಗೆ ಹಾಕಬೇಕು. ಅಲ್ಲಿವರೆಗೂ ಮಾತ್ರ ಮಣ್ಣನ್ನು ಏನೇ ಮಣ್ಣನ್ನು ಮನೇಲಿಟ್ಟೆ ಪೂಜೆ ಮಾಡಬೇಕು. ಅದನ್ನು ಫೌಂಡೇಶನ್ ಆಗೋರ್ಗೆ ಫೌಂಡೇಶನ್ ಆಗಿದೆ ಅಂದರೆ ಮಾತ್ರ ಇಟ್ಕೆ ಕೊಡ್ತೀನಿ. ಯಾಕೆಂದರೆ 48 ದಿವಸದೊಳಗೆ ನೀವು ಗಾಡಿಗೆ ಸೇರಿಸ್ಕೋಬೇಕು. ಅದನ್ನು ಅದಕ್ಕಿಂತ ಜಾಸ್ತಿ ದಿವಸ ಆಗುತ್ತೆ ಅಂದರೆ ಇಟ್ಕೆ ತಗೋಬೇಡಿ, ಒಂದೇ ಸಾಕೋಕ. ನಿಮ್ಮದು ಆಲ್ರೆಡಿ ಅದಿ ಪೈಕೆ ಸೋಮವಾರ ತೆಗೆಸ್ತೀನಿ ಅಂತಿದ್ರಲ್ಲ, ನೀವು ಇಟ್ಕೆ ತಗೊಳ್ಳಿ, ತೊಂದರೆ ಇಲ್ಲ. ನಿಮಗೆ ಫೌಂಡೇಶನ್ ತಗೊಳ್ಳಿ, ನೀವು ಇಟ್ಕೆ ಕೊಡ್ತೀನಿ ನಾನು ರೆಡಿ. 2 ಇಟ್ಕೆಲಿ 1 ಇಟ್ಕೆನ ದೇವಸ್ಥಾನ ಬಲ್ಭಾಗದಲ್ಲಿ ಇಡಬೇಕು. ಯಾಕೆಂದರೆ ದೇವಸ್ಥಾನ ಕಟ್ಟೋದಕ್ಕೆ ಯಾವ ಥರ ಯೂಸ್ ಮಾಡ್ಕೊತಾರೆ ಅದನ್ನು. ಒಂದನ್ನು ಮಾತ್ರ ಮನೆಗೆ ತಗೋಬಿಟ್ಟು ಈಶಾನಿ ಮೂಲೆ, ದೇವ್ರ ಮೂಲೆ, ಸಂಪು, ಈ 3 ಜಾಗಕ್ಕೆ ಬುಧವಾರ ಶನಿವಾರ ಈ ವಾರದಲ್ಲಿ 2 ಇಟ್ಕೆ ಕೊಟ್ಟು ಮನೆಗೆ ತಗೋಬೇಕು. ಮನೆಗೆ ತಗೋಬಿಟ್ಟು ಈಶಾನಿ ಮೂಲೆ, ದೇವ್ರ ಮೂಲೆ, ಸಂಪು, ಈ 3 ಜಾಗಕ್ಕೆ ಮಾತ್ರ ಯೂಸ್ ಮಾಡ್ಕೋಬೇಕು. ಸ್ವಲ್ಪ ಜಾಗ ಮಾಡಿ ಅದನ್ನ ಅದು ಇಟ್ಬಿಟ್ಟು ಅದ್ರ ಮೇಲೆ ನೀವು ಗಾಡಿ ಕಟ್ಟಕ್ಕೆ ಈ ಮಣ್ಣನ್ನು ಮಾತ್ರ ಮನೇಲಿಟ್ಟು ಪೂಜೆ ಮಾಡಬೇಕು. 5 ಅಡಿ ಮಣ್ಣಲ್ಲಿ 2 ಅಡಿ ಕೆಲಸಕ್ಕೆ ಯೂಸ್ ಮಾಡಬೇಕು. ಆ ಹುಡುಗ ಹೇಳಿದ ಇನ್ಫಾರ್ಮೇಷನ್ ಯಾಕೆ ಕೊಟ್ಟಿದ್ದು ಅಂತಂದರೆ, ಎಷ್ಟೋ ಜನರಿಗೆ ಇನ್ನೂ ಇದ್ರ ಬಗ್ಗೆ ಭೂವರಹಸ್ವಾಮಿ ದೇವಸ್ಥಾನದ ಬಗ್ಗೆ ಗೊತ್ತಿರಲಿಕ್ಕಿಲ್ಲ. ಆದ್ದರಿಂದನೇ ನೀವು ಇದ್ರ ಬಗ್ಗೆ ಹೇಳಿ, ನನಗೂ ಒಂದು ವಿಡಿಯೋ ಅಂದರೆ ನನಗೂ ಇದ್ರ ಬಗ್ಗೆ ಅಷ್ಟಾಗಿ ಗೊತ್ತಿಲ್ಲ, ನನಗೂ ಆ ವಿಡಿಯೋ ಮಾಡಿಕೊಂಡ್ರೆ ಯೂಸ್ ಆಗುತ್ತೆ. ಆ್ಯಂಡ್ ನಮ್ಮ ವ್ಯೂವರ್ಸ್ಗೂ ಕೂಡ ಒಂದು ಮಾಹಿತಿ ಸಿಕ್ತಾಗುತ್ತೆ ಅಂತ ಹೇಳ್ಬಿಟ್ಟು ಇದು ಮಾಡಿದೆ. ಇನ್ನು ಇಲ್ಲಿ 11 ಪ್ರದಕ್ಷಿಣೆ ಹಾಕಬೇಕು ಅಂತ ಹೇಳಿದ್ರೆ 2 ಇಟ್ಕೆ ಕೊಟ್ಟಿದ್ರು. 2 ಇಟ್ಕೆ ತಗೊಂಡು ಆ ಬಿಸಿಲಲ್ಲಿ 11 ಪ್ರದಕ್ಷಿಣೆ ಹಾಕೋ ನಮಗೆ ಸಾಕಪ್ಪ ಅನ್ನಿಸ್ತು. ಯಾಕೆ ಅಂತಂದರೆ ಒಂದು ಅರ್ಜೆಂಟ್, ಯಾಕೆಂದರೆ ಅಲ್ಲಿ ಕ್ಲೋಸ್ ಮಾಡ್ತೀವಿ ಅಂತ ಹೇಳ್ತಂದರೆ ಒಂದು ಅರ್ಧ ಗಂಟೆ ಬ್ರೇಕ್ ಇರುತ್ತೆ, ಒಂದು ಅರ್ಧ ಗಂಟೆ 1 ಅವರ್ ಬ್ರೇಕ್ ಇರುತ್ತೆ, ಊಟಕ್ಕೆ ಹೋಗ್ತೀವಿ ನಾವು ಅಂತೇಳಿ. ಆ ಊಟಕ್ಕೆ ಹೋಗೋಕ್ಕೂ ಮುಂಚೆ ಬೇಗ ನಾವು ಆ ಪೂಜೆಗೆ ಮುಗಿಸ್ಬಿಡೋಣ ಅಂತ ಹೇಳ್ಕೊಂಡು ಎಷ್ಟು ಪ್ರಯತ್ನ ಪಟ್ಟರು ಕೂಡ ಆಗಲಿಲ್ಲ. ಯಾಕಂದರೆ 11 ರೌಂಡ್ ಅನ್ನೋದು ಸುಮ್ಮನೆ ಮಾತೇ ಇಲ್ಲ. ದೇವಸ್ಥಾನ ತುಂಬ ದೊಡ್ಡದಾಗಿ ಇವಾಗ ಕಟ್ಟಿದ್ದಾರೆ. ಆ ಸುತ್ತ ರೌಂಡ್ ಹಾಕಬೇಕು. ಜೊತೆಲಿ ಖುಷಿಮಾನ ಕರ್ಕೊಂಡು ನಾವು ರೌಂಡ್ ಹಾಕಬೇಕಾಗಿತ್ತು. ಯಾರಾದರೂ ನಮ್ಮ ಜೊತೆಗೆ ಇದ್ದಿದ್ರೆ ಅವ್ರನ್ನ ಖುಷಿಮಾ ಹತ್ರ ಬಿಟ್ಬಿಟ್ಟು ನಾವಿಬ್ಬರೇ ಪಟಪಟ ಅಂತ ಹಾಕ್ತಿದ್ವಿ. ಆದರೆ ಖುಷಿಮಾನು ಎತ್ಕೊಂಡು ಸೋಮು ತಪ್ಪಿ ನಾನು ತಪ್ಪಿ ಸೋಮು ಅದರಲ್ಲಿ 2 ಇಟ್ಕೆ ಜೊತೆಗೆ ಎತ್ಕೊಂಡು ಪ್ರದಕ್ಷಿಣೆ ಹಾಕ್ಕೊಂಡು ಲಾಸ್ಟಿಗೆ ಬಂದು ಇವಾಗ ಸಮಾಧಾನ ಕೂತಿದ್ವಿ. ಆ್ಯಂಡ್ ಇಲ್ಲೂ ನಮ್ಮ ಸಬ್ಸ್ಕ್ರೈಬರ್ ಕೂಡ ಸಿಕ್ಕಿದ್ರು. ನನಗೆ ವಿಡಿಯೋ ಶೂಟ್ ಮಾಡೋಕ್ಕಾಗಲಿಲ್ಲ. ಎಷ್ಟು ಬೇಕು ಅಷ್ಟೇ ಚಿಕ್ಕ ಕ್ಲಿಪ್ಪಿಂಗ್ನ ಮಾತ್ರ ತೊಗೊಂಡ್ವಿ ಅಷ್ಟೇ. ದೇವಸ್ಥಾನಕ್ಕೆ ಒಳಗಡೆ ಹೋಗಿ ಪೂಜೆ ಮಾಡಿಸ್ಕೊಂಡು ದೇವ್ರ ದರ್ಶನ ಮಾಡ್ಕೊಂಡು ಹೊರಗಡೆ ಬಂದ್ವಿ. ಅಲ್ಲೇ ಊಟದ ವ್ಯವಸ್ಥೆ ಕೂಡ ಇರುತ್ತೆ. ಒಂದು ರೈಸ್ ಬಾತ್ ಥರ, ಬಿಸಿಬೇಳೆ ಬಾತ್ ಥರ ಇತ್ತು, ಒಂದು ಕರ್ಡ್ ರೈಸ್ ಇರುತ್ತೆ. ತುಂಬ ಬಿಸಿಲು, ತುಂಬ ಸೆಕೆ. ಇನ್ನು ಇದು ಹೇಮಾವತಿ ನದಿ ಅಂತ ಹೇಳಿದ್ರು. ಅಂದರೆ KRS ಏನು ನೀರಿದೆ ಅದ್ರ ಬ್ಯಾಕ್ ವಾಟರ್ ಅಂತ ಹೇಳಿದ್ರು ನನಗೆ. ನಾನು ಯಾವ ನೀರಿದು ಅಂತ ಕೇಳಿದಾಗ ಹೇಮಾವತಿ ನೀರು ಅಂತ ಹೇಳಿದ್ರು. ಅಂದರೆ KRS ಬ್ಯಾಕ್ ವಾಟರ್ ಅಂತಲೂ ಕೂಡ ಹೇಳಿದ್ರು. ಇನ್ನು ಅಲ್ಲಿ ಲೈನಿಗೆ ದೇಹ ದಂಡಿರುತ್ತಲ್ಲ, ಅದಕ್ಕೆ ಅಂತ ಹೇಳಿ ಒಂದು ತಂಪು ಪಾನೀಯಗಳು ಮತ್ತು ಒಂದಷ್ಟು ಬೇಲ್ಪುರಿ ಅದು ಇದು ಅಂತೆಲ್ಲ ಇಟ್ಕೊಂಡಿರ್ತಾರೆ. ನನಗೆ ತುಂಬ ಸುಸ್ತಾಗಿತ್ತು. ಆ್ಯಂಡ್ ಖುಷಿಮಾ ಕೂಡ ಏನೂ ಸರಿಯಾಗಿ ಊಟ ಮಾಡಿರಲಿಲ್ಲ. ಆದ್ದರಿಂದ ಸೋಮ್ಗೆ ಶುಗರ್ ಕೇನ್ ಜ್ಯೂಸ್ ಅಂತಾಳಲ್ಲ, ಜ್ಯೂಸ್ ಆದರೂ ಕೊಡಿಸೋಣ ಅಂತ ಹೇಳಿದೆ. ಕುಡಿದ್ಲು, ಒಂದು ಅರ್ಧ ಗ್ಲಾಸು ಜ್ಯೂಸ್ ಕುಡಿದ್ಲು. ಚೆನ್ನಾಗಿತ್ತು. ಮತ್ತು ನಾನು ಕೂಡ ಒಂದು ಗ್ಲಾಸು ಸಿಕ್ಕಾಪಟ್ಟೆ ಒಂಥರ
ಎಷ್ಟು ಬಿಸಿಲಿತ್ತು ಅಂದರೆ ಅವತ್ತು ತುಂಬಾ ನನಗೆ ಡಿಹೈಡ್ರೇಟ್ ಥರ ಆಗಿಬಿಟ್ಟಿತ್ತು ನನ್ನ ಬಾಡಿ ಎಲ್ಲ. ಸೊ ಅದಕ್ಕೆ ಇನ್ನೊಂದು ಗ್ಲಾಸ್ ತೊಗೊಂಡು ಜ್ಯೂಸನ್ನ ಕುಡಿದ್ವಿ. ಇನ್ನು ಅಲ್ಲೆಲ್ಲ ಹೇಗೆ ಅಂತಂದರೆ ಹೂವು ತರಕಾರಿ ಎಲ್ಲ ಚೆನ್ನಾಗಿ ಬೆಳೆದಿರ್ತಾರೆ. ಇನ್ನು ನಮ್ಮ ಮಂಡ್ಯ ಸೈಡು ಪಾಂಡವಪುರ ಸೈಡ್ ಅಂತಂದರೆ ಕೇಳಬೇಕಾ, ಅವರೆಕಾಯಿ ಆಗಿರ್ಬೋದು ಆ ಥರ ಎಲ್ಲ ತುಂಬ ಚೆನ್ನಾಗೇ ಇಟ್ಕೊಂಡಿದ್ರು. ನಾನು ಒಂದಷ್ಟು ಅವರೆಕಾಯಿನ ತೊಗೊಂಡೆ. ಫ್ರೆಶ್ ಆಗಿತ್ತು. ನಮ್ಮ ಬೆಂಗಳೂರಲ್ಲಿ 100 ರೂಪಾಯಿ 120 ರೂಪಾಯಿ ಕಮ್ಮಿ ಇಲ್ಲ, ಅಲ್ಲಿ 50 ರೂಪಾಯಿಗೆ ಫ್ರೆಶ್ಶಾಗಿ ಈ ಸೋನೆ ಅವರೆಕಾಯಿ ಅಂತ ಹೇಳ್ತಾರೆ ಆ ಅವರೆಕಾಯಿ. ಸೊ ಒಂದಷ್ಟು ನೋಡಿದೆ, ಕಾಳು ಕೂಡ ತುಂಬ ಚೆನ್ನಾಗಿ ಕಟ್ಟಿತ್ತು. ಆದ್ದರಿಂದ ಅದೊಂದು ಅಷ್ಟೊಂದು ಅವರೆಕಾಯಿ ತೊಗೊಂಡೆ ನಾನು ಕೂಡ. ಆಮೇಲೆ ಮಂಡಕ್ಕಿ ಪೂರಿ ಕೂಡ ತೊಗೊಂಡೆ. ನನಗೆ ಈ ಸಂತೆ ಮಂಡಕ್ಕಿ ಆ ಥರ ಎಲ್ಲ ತುಂಬಾ ಇಷ್ಟ ಆಗುತ್ತೆ, ಆದ್ದರಿಂದ ಅದನ್ನು ಕೂಡ ತಗೊಂಡ್ವಿ. ಇನ್ನು ಖುಷಿಮಾಗೆ ಅಲ್ಲಿ ಆ ಮಗುನ ಅಲ್ಲಿ ನೀರ ಹತ್ರ ಇಳಿಸ್ತಾಯಿದ್ರು. ಅವಳಿಗೆ ಏನಂದರೆ ಹೋಗಿ ಅವಳು ಇಳಿಬೇಕು ಅಂತ, ಹೋಗೋಣ ಅಂತ ಹೇಳಿ ಸೋಮ್ ನಮ್ಮನ್ನು ಬಿಟ್ಟು ಹೊರಟ್ಬಿಟ್ಟಿದ್ರು. ಯಾಕೆ ಅಂದರೆ ಇನ್ನೊಂದು ಇಟ್ಟಿಗೆ ಇತ್ತಲ್ಲ, ಅವ್ರು ನಮಗೆ ತೊಗೊಂಡೋಗ್ಬೇಕು ಇಟ್ಟಿಗೆ, ಮಣ್ಣು, ಪೂಜೆ ಸಾಮಾನೆಲ್ಲ. ಅದೆಲ್ಲ ನಿಖಿತಾ ನೀನು ಲೇಟಾಗಿ ಬರೋಷ್ಟಕ್ಕೆ ಆಗುತ್ತೆ, ನೀನು ಬೇಕಿದ್ರೆ ನಿಧಾನಕ್ಕೆ ಬಾ, ಖುಷಿ ಜೊತೆ ನಡ್ಕೊಂಡು ನಾನು ಹೋಗ್ತೀನಿ ಅಂದರು. ಅವ್ರು ಮುಂದಕ್ಕೆ ಹೋಗ್ಬಿಟ್ರೆ ನಾವು ಆ ಕಡೆ ಈ ಕಡೆ ಅದು ಇದು ಅಂದ್ಕೊಂಡು ಬರೋಷ್ಟಕ್ಕೆ ಲೇಟ್ ಆಗುತ್ತೆ ಅಂತ. ಇನ್ನು ಊರ ಸೈಡ್ ಬೆಳೆದಿರೋದು ಹುರುಳಿಕಾಳು ಇರುತ್ತಾ, ಹುರುಳಿಕಾಳು ತೊಗೊಳ್ಳಿ ಸೇರು ಅಂತೆಲ್ಲ ಹೇಳ್ತಾಯಿದ್ರು. ಸರಿ ಅಂದ್ಬಿಟ್ಟು ತಗೊಂಡೆ. ಮತ್ತು ಅವರೆಕಾಯಿ ಕೂಡ ನೋಡಿ ಇಷ್ಟು ಚೆನ್ನಾಗಿತ್ತು ಗೊತ್ತಾ, ಅವರೆಕಾಯಿ ಕಾಳು ಇಷ್ಟು ದಪ್ಪ ಕಾಳಿತ್ತು. ಅಂದರೆ ಇದಕ್ಕೆ ಇಟ್ಬಿಟ್ರೆ ಚೆನ್ನಾಗಿರುತ್ತೆ ಅಂತ ಅಂದ್ಕೊಂಡು ಅವರೆಕಾಯಿ ಕೂಡ ತಗೊಂಡೆ. ಹುರುಳಿಕಾಳು ಅಷ್ಟೇ ನೀಟಾಗಿತ್ತು, ಎಲ್ಲ ನೀಟಾಗಿ ಕ್ಲೀನ್ ಮಾಡಿರೋದಿತ್ತು. ಯೂಶಲಿ ನಾವು ಇವಾಗ ಡಿಮಾರ್ಟು ಅದು ಇದು ಅಂತೆಲ್ಲ ಊರ ಕಡೆ ತಗೊತೀವಲ್ವಾ, ಊರ ಕಡೆ ಬೆಳ್ತಿರೋದು ಬಿಡಿ, ರೈತರಿಗೂ ಕೂಡ ಒಳ್ಳೆಯದಾಗಲಿ ಅಂತ ಅಂದ್ಕೊಂಡು ಒಂದಷ್ಟು ತಗೊಂಡ್ವಿ. ಇನ್ನು ನಾನು ಈ ಕಡೆಯಿಂದ ದೇವಸ್ಥಾನಕ್ಕೆ ಹೋಗಬೇಕಾದ್ರೆ ಚಪ್ರದವರೆಕಾಯಿ ನೋಡಿದ್ದೆ. ಆ ಚಪ್ರದವರೆಕಾಯಿ ಬರೋಷ್ಟೊತ್ತಿಗೆ ಆಲ್ಮೋಸ್ಟ್ ಖಾಲಿ ಆಗ್ತಾ ಬರ್ತಿತ್ತು. ಆಮೇಲೆ ಅಲ್ಲೊಂದು ಕೆಜಿ ಚಪ್ರದವರೆಕಾಯಿ ತೊಗೊಂಡೆ. ಇನ್ನು ಇಲ್ಲಿ ಬಂದ್ವಿ ಹೂವು ತೊಗೊಳ್ಳೋಣ ಅಂತೇಳಿ ಫ್ರೆಶ್ಶಾಗಿ ಹೂವು ಕಟ್ತಾಯಿದ್ರು. ನನ್ನ ಮಗಳು ನೋಡಿ ಹೂವನ್ನ ಒಂದೊಂದೇ ಹೂವು ತೆಗೆದು ಅವ್ರಿಗೆ ಕೊಡ್ತಾಯಿದ್ದಾರೆ. ನಾನು ಕಟ್ಟಿರೋ ತಗೊಳ್ಳೋಣ ಬಿಡಿ ತಗೊಳ್ಳೋಣ ಅಂತ ಹೇಳ್ಕೊಂಡು ಆಮೇಲೆ ಸರಿ ಅಂದ್ಬಿಟ್ಟು ಕಟ್ಟಿರೋದನ್ನೇ ತೊಗೊಂಡೆ. ಪಾಪ ಅವ್ರು ಕಟ್ಟಿರೋ ಅವ್ರಿಗೊಂದು ಸ್ವಲ್ಪ ಕಾಸಾಗಲಿ ಅಂತ. ದರ್ಶನ ಆಯಿತು. ನಾವು ಹೊರಟ್ವಿ ಇವಾಗ. ಸೊ ಅಲ್ಲಿ ಏನು ಗೊತ್ತಾ, ಹೇಮಾವತಿ ನದಿ ನೋಡಿದಾಗಲೇ ಅದು KRS ಬ್ಯಾಕ್ ವಾಟರ್ ಅದು ಚೆನ್ನಾಗಿದೆ, ಅದು ನೋಡೋ ಒಂಥರ ಖುಷಿ ಅನ್ಸುತ್ತೆ. ನಾನು ಬಿಸಿಲು ಫುಲ್ ಟ್ಯಾನ್ ಆಗಿ ಹೋಗ್ಬಿಟ್ಟೆ, ಅಷ್ಟು ಬಿಸಿಲಿದೆ ಯಪ್ಪ. ಇಲ್ಲಿ ಖುಷಿಮಾ ಹಾಯ್ ಖುಷಿಮಾ. ಸೋಮ್ ಗ್ಲಾಸ್ ಸ್ವಲ್ಪ ಎತ್ತಿ ಹಾಯ್ ಮಾಡು, ಎಲ್ರಿಗೂ ಹಾಯ್ ಮಾಡು. ಆಯ್ತು, ದರ್ಶನ ಮಾಡ್ಕೊಂಡ್ ಬರೋವರೆಗೂ ನಮಗೂ ಸಮಾಧಾನ ಇರಲಿಲ್ಲ. ಇವಾಗ ಸಮಾಧಾನ ಆಯ್ತು ಅಲ್ವಾ ಖುಷಿ? ಒಂದಷ್ಟು ನಮಗೆ ಬೇಕಾಗಿರುವಂತಹ ಏನು ಒಂದಷ್ಟು ಐಟಮ್ಸ್ ತಗೊಂಡೆ. ಹಾಗೆ ಹಸಿ ಅವರೆಕಾಯಿ ಚೆನ್ನಾಗಿತ್ತು, ಅದೊಂದಷ್ಟು ತಗೊಂಡ್ವಿ. ಅದು ಬಿಡಿಸಿ ಇವಾಗ ಇಟ್ಕಿಸೋದೇ ದೊಡ್ಡ ಟಾಸ್ಕು, ಗೊತ್ತಿಲ್ಲ. ಓಕೆ, ಇವಾಗ ಮನೆ ಕಡೆಗೆ ಹೊರಡೋದು ಟೈಮ್ ಬಂದು ಇವಾಗ ಕರೆಕ್ಟಾಗಿ 4:45ಗೆ ಹೊರಡ್ತಾ ಇದೀವಿ. ನೋಡೋಣ ಎಷ್ಟೊತ್ತು ಆಗ್ಬೋದು ಮನೆಗೆ ಹೋಗೋದು ಅಂತ. 3 hours ಅಲ್ವಾ? ಸೊ 3 hours ಟ್ರಾಫಿಕ್ ಇಲ್ಲ ಅಂದ್ರೆ 3 hours 10 minutes ಅಂತ ತೋರಿಸಿದೆ. 3.5 hours ಇಟ್ಕೊಬೇಕು. 4:45 ಅಂದ್ರೆ ಒಂದು 7-8 ಗಂಟೆ ಆಗ್ಬೋದು ಅಂತ ಅಂದ್ಕೊಂಡಿದ್ವಿ. ನೋಡೋಣ 8 ಗಂಟೆ 8:15 ಅಲ್ಲಿಂದ ನಮಗೆ ಗೊರಗುಂಟೆಪಾಳ್ಯ ಅಲ್ಲೆಲ್ಲ ಒಂದು ಸ್ವಲ್ಪ ಇದಾಗ್ಬಿಡುತ್ತೆ, ಏನು ಟ್ರಾಫಿಕ್ ಆಗ್ಬಿಡುತ್ತೆ. ಅದಕ್ಕೋಸ್ಕರ ಗೊರಗುಂಟೆಪಾಳ್ಯ. ಓಕೆ, ಚಂದ ಇಲ್ಲೆಲ್ಲ ಒಂಥರ ನೇಚರ್ ಎಷ್ಟು ಚೆನ್ನಾಗಿದೆ. ಹೂವು ಇಲ್ಲಿ ಜಾಸ್ತಿ, ಹೂವು ಸಾವಂತಿಗೆ ಹೂವು ಚೆನ್ನಾಗಿ ಬೆಳೆದಿದ್ದಾರೆ, ಅದು ನೋಡೋಕ್ಕೆ ಖುಷಿ ಅಂತ ಅನ್ಸೋದು. ಸೊ ಓಕೆ, ಬನ್ನಿ ಹೋಗುವ ಮನೆ ಕಡೆ. ಪೂಜೆ ಮಾತ್ರ ಚೆನ್ನಾಗಿತ್ತು, ದರ್ಶನ ಕೂಡ ಚೆನ್ನಾಗಾಯಿತು. ಇನ್ನು ಆ ಕಡೆಯಿಂದ ಬರ್ತಾ ಇನ್ನೆಲ್ಲೂ ಕಾರ್ ನಿಲ್ಲಿಸ್ಲಿಲ್ಲ. ಸ್ಟ್ರೈಟ್ ಬ್ಯಾಂಗ್ಳೂರ್ ಕಡೆಗೆ ಮನೆಗೆ ಹೋಗಿ ತಲುಪಿಬಿಟ್ರೆ ಸಾಕು ಅನ್ನೋ ಥರ. ಈ ಕಡೆಯಿಂದ 3.5 hour ಜರ್ನಿ, ಆ ಕಡೆಯಿಂದ 3.5 hour ಜರ್ನಿ. ದೇವಸ್ಥಾನದಲ್ಲಿ ತುಂಬ ಟೈಮು ಆಗೋಯಿತು. ಸರಿ ಅಂತ ಹೇಳ್ಕೊಂಡು ಸ್ಟ್ರೈಟ್ ಹೊರಟ್ವಿ. ಇನ್ನು ಮಾಮೂಲಿ ವಿಚಾರಕ್ಕೆ ಬರೋದಾದರೆ, ನಿಮ್ಮೆಲ್ರಿಗೂ ಗೊತ್ತಿರೋ ಹಾಗೆ ನಮ್ಮ ಸುಮಾ ಆಂಟಿ ಅಂದರೆ ಸ್ವಾತಿಯವರ ಅಮ್ಮ ತೀರೋದ್ರು. ಈ ವಿಚಾರದ ಬಗ್ಗೆ ನಾನೆಲ್ಲೂ ಮಾತಾಡಿಲ್ಲ. ಆ್ಯಂಡ್ ಸುಮಾರು ಜನ ಕೇಳ್ತಾಯಿದ್ರಿ, ನಿಖಿತಾ ಅವರೇ ಹೋಗಿಲ್ವಾ ನೀವು, ಯಾಕೆ, ಏನು, ಎತ್ತ ಅಂತ ಸುಮಾರು ಜನ ನನಗೆ ಕಮೆಂಟ್ಗಳನ್ನ ಮಾಡ್ತಾನೇ ಇದ್ದೀರಾ. ಆ್ಯಕ್ಚುಲಿ ನನ್ನ ಪ್ಲ್ಯಾನ್ ಇದ್ದಿದ್ದು, ನಾನು ಸ್ವಾತಿ ಹತ್ರ ಇವಾಗ ಸುಮಾ ಆಂಟಿ ಶನಿವಾರ ತೀರೋಗಿದ್ದು, ನಾನು ಗುರುವಾರ ಸ್ವಾತಿ ಹತ್ರ ಮಾತಾಡಿದ್ದೆ, ಬರ್ತೀನಿ ನಾನು, ಯಾವಾಗ ಸೋಮವಾರ ಬರ್ತೀನಿ ನಾನು ನೋಡೋದಕ್ಕೆ ಸ್ವಾತಿ, ನಾನು ಬ್ಯುಸಿ ಇದ್ಬಿಟ್ಟಿದ್ದೀನಿ, ಬರ್ತೀನಿ ಅಂತ ಹೇಳಿದೆ. ಅವಳು ಲೊಕೇಶನ್ ಎಲ್ಲ ಕಳಿಸು ಅಂತೆಲ್ಲ ಹೇಳಿ ಮಾತಾಡಿದ್ದೆ. ಕಳಿಸ್ತೀನಿ ಬನ್ನಿ ಅಂತ ಹೇಳಿದರು.
ನಾನು ನಮ್ಮಲ್ಲಿ ನನ್ನ ಫ್ರೆಂಡ್ ಕೀರ್ತಿ ಇದ್ದಾರಲ್ಲ ಅವರೂ ಸ್ವಾತಿ ಸಬ್ಸ್ಕ್ರೈಬರು, ಇಬ್ಬರೂ ಹೋಗುವ ಅಂತ ಎಲ್ಲ ಪ್ಲ್ಯಾನ್ ಮಾಡ್ಕೊಂಡಿದ್ವಿ. ಆದರೆ ಅನ್ಫಾರ್ಚುನೇಟ್ಲಿ ಆಂಟಿ ಸ್ಯಾಟರ್ಡೇನೇ ತೀರೋದ್ರು. ಆದರೆ ಖಂಡಿತ ನನಗೆ ಹೋಗೋದಕ್ಕೆ ಆಗಲಿಲ್ಲ. ಯಾಕೆ ಹೋಗೋದಕ್ಕೆ ಆಗಲಿಲ್ಲ ಅನ್ನೋದಕ್ಕೂ ರೀಸನ್ ಇದೆ. ಖಂಡಿತ ಮುಂದಿನ ದಿನಗಳಲ್ಲಿ, ಮುಂದಿನ ವ್ಲಾಗ್ಗಳಲ್ಲಿ ನಿಮಗೆ ನಾನು ಯಾಕೆ ಹೋಗೋಕ್ಕಾಗಿಲ್ಲ ಅನ್ನೋದು ಕೂಡ ಹೇಳ್ತೀನಿ. ಆದರೆ ಮಿಸ್ ಯು ಸುಮಾ ಆಂಟಿ, ನಿಜವಾಗ್ಲೂ ಅವ್ರು ಯಾವಾಗಲೂ ನನಗೆ ಹೇಳೋರು, ನಿಖಿತಾ ಅವ್ರು ಅಂದರೆ ಇಷ್ಟ ಆಗುತ್ತೆ. ಯಾಕೆ ಅಂತಂದರೆ ಯಾವಾಗಲೂ ನಗ್ತಾ ಇರ್ತಾರೆ, ಯಾವಾಗಲೂ ನಗ್ತಿರ್ತಾರಪ್ಪ. ಅವ್ರು ಹೇಳೋದೇ ಇದೊಂದು, ನಾನು ಸಿಕ್ತಾಗಲೆಲ್ಲ ಹೇಳೋದು. ನಮ್ಮ ಪವಿತ್ರ ಆಗಿರ್ಬೋದು, ಆಮೇಲೆ ಸುಮಾ ಆಂಟಿ ಇರ್ಬೋದು, ಇಬ್ಬರು ಹೇಳೋದು ಒಂದೇ ಮಾತು, ನಿಖಿತಾ ಅಂದರೆ ನಗುವಪ್ಪ, ಯಾವಾಗಲೂ ನಗ್ತಿರ್ತೀರ, ನೀವು ನಗೋದೇ ಚಂದ, ನಮಗಿಷ್ಟ ಅಂತ ಹೇಳ್ತಾರೆ. ಇವರು ಪವಿತ್ರನೂ ಹಾಗೇನೇ. ಅವರೇ ಇವಾಗ ಒಬ್ರೊಬ್ರು ಒಂದೊಂದರಲ್ಲಿ ಹೇಳೋದು ಅದು ಖುಷಿ ಅನಿಸುತ್ತೆ ಅಲ್ವಾ. ಅವರಿಬ್ಬರು ನನ್ನ ನಗಾಡೋದ್ರಲ್ಲೇ ಹೇಳ್ತಾ ಇರ್ತಾರೆ, ನೀವು ನಗ್ತೀರಾ ಅಂತ. ಸುಮಾ ಆಂಟಿ ಅಂತ ಬಂದಾಗ ನನಗೆ ಅದು ಮೈಂಡಿಗೆ ಬರುತ್ತೆ. ಸೊ ಮಿಸ್ ಯು ಸುಮಾ ಆಂಟಿ, ನಿಜವಾಗ್ಲೂ ಬೇಜಾರಂತ ಅನಿಸುತ್ತೆ. ಎಷ್ಟು ಬೇಗ ಯಾಕೆ ಅಂದರೆ ಸುಹಾಸ್ ಮದುವೆ ದಿನವೇ ನಮ್ಮ ಶಾಪ್ ಓಪನಿಂಗ್ ಆಗಿತ್ತು. ಆವತ್ತು ನಾನು ಮದುವೆಗೆ ಹೋಗೋಕ್ಕಾಗಲಿಲ್ಲ, ಸುಹಾಸ್ ಮದುವೆಗೆ, ಶಾಪ್ ಓಪನಿಂಗ್ ಇದ್ದಿದ್ದ ದಿನ. ಆ್ಯಕ್ಚುಲಿ ಅವತ್ತು ಹೋಗಬೇಕಾಗಿತ್ತು ನಾನು, ಅದೇ ಕಾರಣಾಂತರಗಳಿಂದ ಹೋಗೋಕ್ಕಾಗಲಿಲ್ಲ ಅಲ್ವಾ. ಸೊ ಅವತ್ತು ಹೋಗಿದ್ದಿದ್ರು ಒಂಥರ ನೋಡಿ, 6 ತಿಂಗಳಲ್ಲಿ ಎಷ್ಟೆಲ್ಲ ಚೇಂಜಸ್ ಆಗೋಯಿತು ಅವ್ರ ಲೈಫಲ್ಲಾಗಿರ್ಬೋದು, ಎಷ್ಟು ಚೇಂಜಸ್ ಆಗೋಗ್ಬಿಡ್ತು. ತುಂಬ ಬೇಜಾರಂತ ಅನ್ನಿಸ್ತಿತ್ತು. ಯಾಕಂದರೆ ಹೋದ ವರ್ಷ ನಮ್ಮಮ್ಮನ್ನ ನಾನು ಕಳ್ಕೊಂಡೆ, ಈ ವರ್ಷ ಅವಳು ಕಳ್ಕೊಂಡ್ಳು ಸ್ವಾತಿ. ಆ ದುಃಖನ ತಾಯಿ ಕಳ್ಕೊಂಡವ್ರಿಗೆ ಅದೇನು ನೋವು ಅಂತ ಗೊತ್ತಿರುತ್ತೆ. ಸೊ ಆ ದುಃಖನ ಭರಿಸೋ ಶಕ್ತಿ ಕೊಡಲಿ ಅಂತ ಪರಮಾತ್ಮನಲ್ಲಿ ಕೇಳ್ಕೊತೀವಿ ಅಷ್ಟೇನೆ. ಸೊ ಇಷ್ಟ ಗೈಸ್. ಯಾಕೆಂದರೆ ಸುಮಾರು ಜನ ಯಾಕಿದ್ರ ಬಗ್ಗೆ ಮಾತಾಡ್ತಲ್ಲ ಅಲ್ಲಿ ಹೇಳೋದಕ್ಕೆ ಅದು ಹೆಂಗೆ ಹೇಳ್ಕೊಳ್ಳೋದು, ನಮಗೆ ಆ ಥರ ಎಲ್ಲ ಕೂತ್ಕೊಂಡು ಸೆಂಟಿಮೆಂಟಾಗಿ ಕೂತ್ಕೊಂಡು ಅದೆಲ್ಲ ಹೇಳ್ಕೊಳ್ಳೋದಕ್ಕೂ ನಮ್ಗೆ ಆಗೋದಿಲ್ಲ. ನೀವೆಲ್ಲರೂ ಅರ್ಥ ಮಾಡ್ಕೊತೀರಾ ಅಂತ ಅಂದ್ಕೊಳ್ತೀನಿ. ಕೆಲವೊಂದು ಸೂಕ್ಷ್ಮವಾದ ವಿಚಾರಗಳಿರ್ತವೆ, ಅದನ್ನು ನಾನು ವೀಡಿಯೋದಲ್ಲೆಲ್ಲ ಹೇಳೋದಕ್ಕಾಗೋದಿಲ್ಲ. ಸೊ ಖಂಡಿತ ಸ್ವಾತಿ ನಾನು ಏನು ಮಾತಾಡ್ದಲೇ ಇಲ್ಲ, ನಾವು ಆರಾಮಾಗಿ ಮಾತಾಡಿಕೊಂಡು ಚೆನ್ನಾಗೇ ಇದ್ದೀವಿ ಗೈಸ್, ಓಕೆನಾ. ಸೊ ಇನ್ನು ಬಂದಿದ ತಕ್ಷಣವೇ ಅಡುಗೆಗಳನ್ನ ಮಾಡ್ತಾಯಿದ್ದೀನಿ. ಚಪ್ರ ದೊರೆಕಾಯಿ ತಂದಿದ್ನಲ್ವಾ, ಮಾಡ್ತಾಯಿದ್ದೆ. ನಾನು ಇವತ್ತು ಈ ಅಡುಗೆಗೆ ಬಂದು ಶ್ರೀ ದೈವಮ್ ಅಂತ ಹೇಳಿಬಿಟ್ಟು ನನಗೆ ವುಡ್ ಪ್ರೆಸ್ಡ್ ಗ್ರೌಂಡ್ನಟ್ ಆಯಿಲ್ ಅಂದರೆ ಕಡಲೆಕಾಯಿ ಎಣ್ಣೆ ಮತ್ತು ಕೊಕೊನಟ್ ಆಯಿಲ್ನ ಕಳಿಸ್ಕೊಟ್ಟಿದ್ರು. ಇವಾಗ ನಾನು ಆಲ್ರೆಡಿ ನನ್ನ ಶಾಪಲ್ಲಿ ಇರೋದ್ರಿಂದ ನನಗೆ ಶಾಪಿಂದು ಬಿಸ್ನೆಸ್ ನಂಬರ್ ಎಲ್ರಿಗೂ ಸಿಗ್ತಾ ಇರುತ್ತೆ. ಅವ್ರು ಕೇಳ್ತಾಯಿದ್ರು, ಮೇಡಮ್ ಈ ಥರ ಎಣ್ಣೆ ನಾವು ವುಡ್ ಪ್ರೆಸ್ಡ್ ಆಯಿಲು ಕಳಿಸ್ಕೊಡ್ತೀವಿ ಮೇಡಮ್ ಅಂತ ಹೇಳ್ತಾಯಿದ್ರು, ನೀವು ಯೂಸ್ ಮಾಡಿ ನೋಡಿ ಅಂತ. ಖಂಡಿತ ನಂಗೆ ತುಂಬ ಇಷ್ಟ ಆಯಿತು. ಆದ್ದರಿಂದ ನಾನು ಇವಾಗ ಇದನ್ನೇ ಹಾಕಿ ಅಡುಗೆ ಮಾಡಿದ್ದೀನಿ. ಬೇಕಿದ್ರೆ ಕಾಂಟ್ಯಾಕ್ಟ್ ನಂಬರ್ ನಿಮಗೆ ಸ್ಕ್ರೀನ್ ಮೇಲೆ ಕೊಟ್ಟಿರ್ತೀನಿ. 1 ಲೀಟ್ರ್, ಇದು ಯಾವುದೇ ರೀತಿ ಕೊಲಾಬ್ರೇಷನ್ ಅಲ್ಲ. ನನಗೆ ಹೇಗಿದ್ರೂ ನನಗೆ ಎಣ್ಣೆ ಬೇಕಿತ್ತಲ್ವಾ, ಸೊ ಅದರಿಂದ ಆಯಿತು ಕಳಿಸ್ಕೊಡಿ, ಅದರಲ್ಲೇನು ಮಾಡಿಕೊಡ್ತೀನಿ ಅಂತ ಹೇಳಿದೆ. ಸೊ ಪಾಪ ಕೊಟ್ಟು ಕಳ್ಸೋದನ್ನು 1 ತಿಂಗಳಾಯಿತು, ನನಗೆ ಶಾಪಲ್ಲೇ ಇದ್ಬಿಟ್ಟಿತ್ತು. ಅದನ್ನು ತೊಗೊಬಂದು ಇವಾಗ ಮಾಡ್ತಾಯಿದ್ದೀನಿ. ಚೆನ್ನಾಗಿದೆ, ಆಗಲೇ ಯೂಸ್ ಮಾಡೋಕ್ಕೆ ನಾನು ಇವಾಗ 15 ದಿನದಿಂದ ಅದನ್ನೇ ಯೂಸ್ ಮಾಡ್ತಾಯಿದ್ದೀನಿ. ತುಂಬ ಚೆನ್ನಾಗಿದೆ. ಬೇಕು ಅಂತಂದರೆ ಅದೇ ಸ್ಕ್ರೀನ್ ಮೇಲೆ ಕೊಟ್ಟಿರ್ತೀನಿ ಗೈಸ್ ನಂಬರ್ನ, ನೀವು ಬೇಕಿದ್ದರೆ ಬೈ ಮಾಡ್ಬೋದು. ಇನ್ನು ಅದ್ರ ಜೊತೆಗೆ ಸಾಂಬಾರು ಜೊತೆಗೆ ನಾನು ದೋಸೆ ಮಾಡ್ತಾಯಿದ್ದೀನಿ. ಯಾಕಂದರೆ ಸಿಂಪಲ್ಲಾಗಿ ನಾನು ಹಿಂದಿನ ದಿನ ನೈಟು ಇದು ಮಶ್ರೂಮ್ ಗ್ರೇವಿ ಮಾಡಿದ್ದೆ, ಅದು ಕೂಡ ಸ್ವಲ್ಪ ಇತ್ತು. ಹಾಗೆ ಇವಾಗ ಚಪ್ರ ತರಕಾಯಿ ಗ್ರೇವಿ ಥರ ಮಾಡಿದ್ದೀನಲ್ಲ, ಅದು ಇದೆ. ಸೊ ದೋಸೆ ಜೊತೆ ಕಾಂಬಿನೇಷನ್ ಚೆನ್ನಾಗಿರುತ್ತೆ ಅಂತ. ಹಾಗೆ ಫ್ರೆಂಡ್ಸ್, ಏನಂತಂದರೆ ನಿಜವಾಗ್ಲೂ ಇವತ್ತಿನ ಕಾಲದಲ್ಲಿ ಎಷ್ಟು ಹಣ ಇದ್ರೂ ಕೂಡ ಆರೋಗ್ಯ ತುಂಬಾ ಮುಖ್ಯ. ಕೆಲವೊಂದು ಟೈಮ್ ಎಷ್ಟೇ ದುಡ್ಡಿದ್ರೂ ಕೂಡ ಆರೋಗ್ಯನ ಕಾಪಾಡ್ಕೊಳ್ಳೋಕ್ಕಾಗೋದೇ ಇಲ್ಲ. ಆದ್ದರಿಂದ ನಾನು ಯಾವಾಗಲೂ ಹೇಳ್ತಾಯಿರ್ತೀನಿ, ಪರಮಾತ್ಮನಲ್ಲಿ, ದೇವರಲ್ಲಿ ಯಾವಾಗ್ಲೂ ದೇವರೇ ನಮಗೆ ಆಯಸ್ಸು, ಆರೋಗ್ಯ, ವಿದ್ಯೆ, ಬುದ್ಧಿ, ಸುಖ, ಶಾಂತಿ, ಶುಭ ಲಾಭ, ಧನಲಾಭ ಕೊಡಪ್ಪ ಅಂತ ಕೊನೆಗೆ ಕೇಳ್ಕೊಬೇಕೇ ಹೊರತು ಫಸ್ಟು ಧನಲಾಭ ಕೊಡಿ ಅಂತ ಕೇಳಬಾರ್ದು. ಫಸ್ಟಿಗೆ ನಮ್ಮ ಮನುಷ್ಯನಿಗೆ ಬೇಕಾಗಿರೋದೇ ಆರೋಗ್ಯ ಭಾಗ, ಆಯಸ್ಸು, ಆರೋಗ್ಯ ಕೊಡಪ್ಪ ಅಂತಲೇ ನಾನು ಇವತ್ತಿನವರೆಗೂ ದೇವರಲ್ಲಿ ಕೇಳ್ಕೊಳ್ಳೋದು, ಮುಂದಕ್ಕೆ ಕೇಳ್ಕೊಳ್ಳೋದು ಇದನ್ನೇನೆ. ಆರೋಗ್ಯ ಇದ್ದರೆ ಎಷ್ಟು ದುಡ್ಡು ಬೇಕಾದ್ರೂ ಸಂಪಾದನೆ ಮಾಡ್ಬೋದು. ಅದೇ ಇಲ್ಲ ಅಂತಂದರೆ ಏನು ಮಾಡೋಕ್ಕಾಗುತ್ತೆ, ಎಷ್ಟು ಸಂಪಾದನೆ ಮಾಡಿ ಏನು ಪ್ರಯೋಜನ ಅಲ್ವಾ. ಸೊ ಆದ್ದರಿಂದ ಮನುಷ್ಯನಿಗೆ ಆರೋಗ್ಯ ತುಂಬಾ ಮುಖ್ಯ. ಸೊ ಆದ್ದರಿಂದ ಕೆಲವೊಂದು ಟೈಮ್ ನನಗೂ ಕೂಡ ಹೆಲ್ತ್ ಇಶ್ಯೂ ಇದೆ. ಸೊ ಆದ್ದರಿಂದ ನನಗೂ ಕೆಲವೊಂದು ಟೈಮ್ ವೀಡಿಯೋಸ್ ಎಲ್ಲ ಮಾಡೋದಕ್ಕೆ ಅಪ್ಲೋಡ್ ಮಾಡೋಕ್ಕೆ ಆಗ್ತಾಯಿಲ್ಲ. ಸೊ
ಸೊ ನೋಡುವ, ಆದಷ್ಟು ನಾನು ಟ್ರೈ ಮಾಡಬಲ್ಲೆ, ಇಷ್ಟೇ ಹೇಳೋಕ್ಕೆ ಸಾಧ್ಯ ನನಗೆ. ಸೊ ಇನ್ನು ಗ್ರೇವಿ ಕೂಡ ರೆಡಿ ಆಯಿತು. ಇನ್ನು ದೋಸೆ ಕೂಡ ಹಾಗೆ ಹಾಕಿ ಸೋಮ್ಗೆ ಕೊಡ್ತಾ ಇದ್ದೆ. ಪಾಪ ಅವ್ರಿಗೂ ಹೊಟ್ಟೆ ಹಸ್ಬಿಟ್ಟಿತ್ತು. ನಾವಂತೂ ಎಲ್ಲೂ ಹೋಟೆಲ್ಲು ಅದು ಇದು ಅಂತ ಎಲ್ಲೂ ನಾವು ಕಾರ್ನ ನಿಲ್ಲಿಸಲೇ ಇಲ್ಲ. ಆದ್ದರಿಂದ ಮನೆಯಲ್ಲಿ ಏನು ತಿನ್ಕೊಂಡೋದ್ವಿ, ಅಲ್ಲಿ ದೇವಸ್ಥಾನದಲ್ಲಿ ಪ್ರಸಾದ, ಮತ್ತು ವಾಪಸ್ ಬಂದುಬಿಟ್ಟು ಸ್ವಲ್ಪ ಹಸಿಯವರೆಕಾಯಿ, ಚಪ್ರದವರೆಕಾಯಿ ಹಾಕ್ಬಿಟ್ಟು ಈ ಥರ ಒಂದು ಸಾಗು ಥರ ಮಾಡಿ ಊಟ ಮಾಡಿದ್ವಿ ಗೈಸ್. ಇಷ್ಟ ಆಗಿತ್ತು ಇವತ್ತಿನ ವ್ಲಾಗ್. ಈ ವ್ಲಾಗ್ ಮುಖಾಂತರ ನಾನು ಆಂಟಿಗೆ, ಸುಮಾ ಆಂಟಿಗೆ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ಅವ್ರ ಮನೆಯವ್ರಿಗೆಲ್ಲರಿಗೂ ಒಳ್ಳೆಯದಾಗಲಿ, ಆ್ಯಂಡ್ ಜೊತೆಗೆ ಅವ್ರಿಗೂ ಕೂಡ ಆ ದುಃಖನ ಭರಿಸೋ ಶಕ್ತಿ ಕೊಡಲಿ ಪರಮಾತ್ಮ ಅಂತ ಇನ್ನೊಂದು ಸರಿ ಕೇಳ್ಕೊತಾ ಇದ್ದೀನಿ. ಇಷ್ಟೇ ಗೈಸ್. ಓಕೆ, ಇವತ್ತಿನ ವ್ಲಾಗ್ ಇದಾಗಿತ್ತು. ಇಷ್ಟ ಆದಲ್ಲಿ ಒಂದು ಲೈಕ್ ಮಾಡಿ. ಮತ್ತು ನಾನು ಇನ್ನೊಂದು ಹೊಸ ವ್ಲಾಗ್ನೊಂದಿಗೆ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.